ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಶಿವನಸಮುದ್ರ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರದ ಜಗಜ್ಯೋತಿ ಶ್ರೀ ಬಸವೇಶ್ವರವರ ಜಯಂತಿ ಆಚರಣೆ ಸಮಿತಿ ವತಿಯಿಂದ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವೇಶ್ವರವರ 892ನೇ ಜಯಂತ್ಯೋತ್ಸವ ಕಾರ್ಯಕ್ರಮ 5 ಮೆಗಾವ್ಯಾಟ್ ಸೌರ ವಿದ್ಯುತ್ ಕೇಂದ್ರದ ಆವರಣದಲ್ಲಿ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮುಖಾಂತರ ಮಂಡ್ಯ ಜಿಲ್ಲಾ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ರವರು ಮಾತನಾಡಿದರು. ಶ್ರೀ ಬಸವೇಶ್ವರವರ ಜಯಂತಿ ನಿತ್ಯೋತ್ಸವ ಜಯಂತಿಯಾಗಿರಬೇಕು. ಬಸವಣ್ಣನವರ ಆಚಾರ ವಿಚಾರಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿರಬೇಕು. ಪ್ರತಿನಿತ್ಯ ಬಸವ ಸಂದೇಶವನ್ನು ಪ್ರತಿಯೊಬ್ಬರ ಮನೆ ಮತ್ತು ಮನೆಗಳಲ್ಲಿ ಪ್ರಸಾರ ಮಾಡಿದಾಗ ಮಾತ್ರ ಸದೃಢ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು. ಇನ್ನು ಈ ಕೇಂದ್ರದಲ್ಲಿ ಜಲ ವಿದ್ಯುತ್ ಮತ್ತು ಸೌರ ವಿದ್ಯುತ್ ತಯಾರಿಸಿ ಮನೆಗಳಲ್ಲಿ ಜ್ಯೋತಿ ಬೆಳಗಿಸುತ್ತಿದ್ದು, ಬಸವಣ್ಣನವರು 12ನೇ ಶತಮಾನದಲ್ಲಿ ಜಗತ್ತಿನ ಜ್ಯೋತಿಯಾಗಿ ಮನೆ ಮನೆಗಳಲ್ಲಿ ಜೀವನದ ಜ್ಯೋತಿಯಾದರು. ಆ ಮುಖಾಂತರ ನಿಮ್ಮೆಲ್ಲರ ದಾರಿದೀಪವಾಗಿದ್ದಾರೆ ಎಂದರು. ಅವರ ಆಚಾರ ವಿಚಾರ ವಚನಗಳನ್ನು ಹೆಚ್ಚು ಓದುವುದರ ಮುಖಾಂತರ ಬಾಳನ್ನು ಬೆಳಕು ಮಾಡಿಕೊಂಡು ನಮ್ಮ ಸ್ವಾತಂತ್ರ್ಯದ ಹೋರಾಟವನ್ನು ಮೈಗೂಡಿಸಿಕೊಳ್ಳಬೇಕಾಗಿದೆ ಎಂದರು. ಇನ್ನು ಭಾರತದ ಕರ್ನಾಟಕದಲ್ಲಿ ಕಲಚೂರಿ ರಾಜವಂಶದ ದೊರೆ ಬಿಜ್ಜಳನ 1ರ ಆಳ್ವಿಕೆಯಲ್ಲಿ ಬಸವಣ್ಣನವರ 12ನೇ ಶತಮಾನದಲ್ಲಿ ಭಾರತೀಯ ತತ್ವಜ್ಞಾನಿ, ರಾಜನೀತಿ, ಶಿವಕೇಂದ್ರಿತ ಭಕ್ತಿ ಚಳುವಳಿಯಲ್ಲಿ ಕನ್ನಡದ ಕವಿ, ಸಮಾಜ ಸುಧಾರಕರಾಗಿದ್ದರು. ಬಸವಣ್ಣನವರ ಕಾವ್ಯವಚನಗಳನ್ನು ಇಂದಿಗೂ ಕರೆಯಲಾಗುತ್ತಿದ್ದು, ಇದನ್ನು ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಗುತ್ತಿದ್ದು, ಕನ್ನಡದ ಕವಿ ಹರಿಹರ ಬರೆದ ಬಸವರಾಜ ದೇವರ ರಾಜಮನೆತನವು ಸಮಾಜ ಸುಧಾರಕರ ಜೀವನದ ಆರಂಭಿಕ ವೃತ್ತವಾಗಿದೆ. 13ನೇ ಶತಮಾನದ ದಕ್ಷಿಣ ಭಾರತೀಯ ಹಿಂದೂ ಲಿಂಗೈಕ ಪವಿತ್ರ ತೆಲುಗು ಸಾಹಿತ್ಯ ಪಾಲೂರ್ಕಿ ಸೋಮನಾಥ ಬಸವಣ್ಣನ ಪುರಾಣವು ಬಸವನ ಜೀವನ ಮತ್ತು ಆದರ್ಶಗಳ ವಿವರವಾಗಿದೆ ಎಂದು ತಿಳಿಸಿದರು. ಇನ್ನು ಬಸವಣ್ಣನವರ ವಚನಗಳು ಎಂದು ಕರೆಯಲ್ಪಡುವ ಕಾವ್ಯಗಳನ್ನು ಸಾಮಾಜಿಕ ಜಾಗೃತಿ ಮೂಡಿಸಲು ಬಳಸಲಾಯಿತು. ಇಂಥ ತಾರತಮ್ಯವನ್ನು ಹಾಗೆ ಪವಿತ್ರ ದಾರವನ್ನು ಧರಿಸುವಂತಹ ಮೂಢನಂಬಿಕೆಗಳು ಮತ್ತು ಆಚರಣೆಗಳನ್ನು ತಿರಸ್ಕರಿಸಿದರು ಮತ್ತು ಬದಲಾಗಿ ಶಿವಲಿಂಗದ ಚಿತ್ರವನ್ನು ಹೊಂದಿರುವ ಇಷ್ಟಲಿಂಗ ಆಹಾರವನ್ನು ಎಲ್ಲರಿಗೂ ಅವರ ಜನ್ಮ ದಿನಾಂಕವನ್ನು ಲೆಕ್ಕಿಸದೆ ಅವರ ಭಕ್ತಿ ಅಥವಾ ಶಿವನ ಮೇಲಿನ ಭಕ್ತಿಯ ನಿರಂತರ ಜ್ಞಾಪನವಾಗಿ ಪರಿಚಯಿಸಬೇಕು ಎಂದು ತಿಳಿಸಿದರು. ಇನ್ನು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಕಾಯಕವೇ ಕೆಲಸ ನುಡಿದರೆ ಮುತ್ತಿನ ಅಂತಾರಬೇಕು ಎಂದು ಮಾಹಿತಿಗಳನ್ನು ತಿಳಿಸಿದರು. ಇನ್ನು ವಿದ್ಯುತ್ ನಿಗಮದ ಸ್ಮಿತಾರವರು ಮಾತನಾಡಿ, ಬಸವಣ್ಣನವರು 1134ರಿಂದ 1196 62 ವರ್ಷಗಳ ಕಾಲ 12ನೇ ಶತಮಾನದಲ್ಲಿ ಸಾಮಾಜಿಕ ಸಮಾನತೆ ಸಾರಿದ ಮಹಾಪುರುಷರಾಗಿದ್ದು, ಅದರಲ್ಲೂ ಮಹಿಳೆಯರಿಗೆ ಸ್ತ್ರೀ ಸ್ವಾತಂತ್ರ್ಯದಲ್ಲೂ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡುವ ಮುಖಾಂತರ ಮಹಿಳೆಯರಿಗೆ ಸಬಲೀಕರಣ ಹೋರಾಡಿರುವ ಮಹಾಪುರುಷ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ವಿದ್ಯುತ್ ನಿಗಮ ಶಿವನಸಮುದ್ರ ಮತ್ತು ಶಿಂಷಾಪುರ ಶಿವ ಜಲ ವಿದ್ಯುತ್ ಯೋಜನೆ ಕಾರ್ಯನಿರ್ವಾಹಕ ಅಭಿಯಂತರಾದ ಶ್ರೀಮತಿ ಅನಿತಾ ಎಂ ರವರು ಬಸವಣ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಚರಿಸಲಾಗುತ್ತಿದ್ದು ಎಂದು ತಿಳಿಸಿದರು. ಪ್ರತಿಯೊಬ್ಬರಿಗೂ ದಾಸೋಹ ಪ್ರಸಾದ ವಿನಿಯೋಗದಲ್ಲಿ ಸಾರ್ಥಕತೆ ಬದುಕು ಸಾಧಿಸಬೇಕಾಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಶ್ರೀಮತಿ ನರಸಮ್ಮ ಕಾರ್ಯಕ್ರಮ ನಿರೂಪಿಸಿ ಶ್ರೀನಿವಾಸರವರು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಂ ಗುರುಪ್ರಸಾದ್ ರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ನಿಗಮದ ಮಂಜುನಾಥ್, ಲೆಕ್ಕ ಪರಿಶೋಧಕ ವೀರೇಂದ್ರಗೌಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನೌಕರ ಸಂಘದ ಮುಖ್ಯಸ್ಥೆ ಶ್ರೀಮತಿ ಪ್ರತಿಮಾ, ಯೂನಿಯನ್ ಮುಖ್ಯಸ್ಥರಾದ ವೀರಭದ್ರ ಶೆಟ್ಟಿ, ನಿರ್ದೇಶಕರಾದ ರಾಘವೇಂದ್ರ ಸೇರಿದಂತೆ ಅನೇಕ ಸಿಬ್ಬಂದಿಗಳು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ನಂತರ ದಾಸೋಹದ ವಿನಿಯೋಗ ವ್ಯವಸ್ಥೆಯನ್ನು ಸಹ ಮಾಡಲಾಯಿತು. ಲೆಕ್ಕ ಪರಿಶೋಧಕರಾದಂಥ ವೀರೇಂದ್ರಗೌಡರವರು ಸಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಹಾಜರಿದ್ದರು. ವರದಿ ಡೈಮಂಡ್ ಕನ್ನಡ ಟಿವಿ, ಮಳವಳ್ಳಿ. ಮಕ್ಕಳ ಹಕ್ಕು ರಕ್ಷಣೆಯ ಬಗ್ಗೆ ನೂರಾರು ಕಾರ್ಯಕ್ರಮ ರೂಪಿಸಿದ್ದು, ತದನಂತರ ವಕೀಲರಾಗಿ ಕಳೆದ 21 ವರ್ಷಗಳಿಂದ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದೊಂದಿಗೆ 1000ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನ್ಯಾಯಾಧೀಶರು ಮತ್ತು ಅಧಿಕಾರಿಗಳೊಂದಿಗೆ ಆಯೋಜನೆ ಮಾಡಿ ಮಕ್ಕಳ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದರು. ಸಾಧನಾ ಪ್ರಶಸ್ತಿ, ಕರ್ನಾಟಕ ಪ್ರೆಸ್ ಅಂಡ್ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಸಮಾಜ ಸೇವಾ ಪ್ರಶಸ್ತಿ, ಕಲಾ ಸಂಗಮ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಕಾಯಕ ಯೋಗಿ ಸೇವಾ ರತ್ನ ಪ್ರಶಸ್ತಿ, ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ಕುವೆಂಪು ಶ್ರೀ ಪ್ರಶಸ್ತಿ, ಅಖಂಡ ಕರ್ನಾಟಕ ರಕ್ಷಣಾ ಸೇವಾದಳದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಿಂದ
ಈ ಬಸವೇಶ್ವರರ 892ನೇ ಜಯಂತಿಯನ್ನ ಬಸವೇಶ್ವರನವರ 892ನೇ ಜಯಂತಿಯನ್ನ ಈ 2025ರ ಒಂದು ಇಸವಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಹಳ ಸಂತೋಷವಾದಂತಹ ವಿಷಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಶರಣೆ ಶ್ರೀಮತಿ ಅನಿತಾ ಎಂ ರವರೇ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಕಾರ್ಯನಿರ್ವಾಹಕ ಅಭಿಯಂತರರಾದ ಸನ್ಮಾನ್ಯ ಶ್ರೀ ಶರಣ ರಮೇಶ್ TS ರವರೇ, ಹಾಗೆ ಕಾರ್ಯನಿರ್ವಾಹಕ ಅಭಿಯಂತರರಾದಂತಹ ಸನ್ಮಾನ್ಯ ಶ್ರೀ ಶರಣೆ ಶ್ರೀಮತಿ ಗೀತಾ ಬಾಯ್ ಎಸ್ ರವರೇ, ಹಾಗೆ ವೇದಿಕೆ ಮುಂಭಾಗ ಇರತಕ್ಕಂಥ ವಿವಿಧ ಎರಡು ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿ ವರ್ಗದವರೇ, ಹಾಗೂ ನೌಕರರ ಸಂಘಟನೆಯ ಪದಾಧಿಕಾರಿಗಳೇ, ಹಾಗೂ ಸ್ಥಳೀಯರೇ, ಹಾಗೂ ಎಲ್ಲ ಔಟ್ಸೋರ್ಸ್ನ ಎಲ್ಲ ಪದಾಧಿಕಾರಿಗಳು, ಹಾಗೂ ಆರಕ್ಷಕ ಇಲಾಖೆಯ ಸಹಾಯಕ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳೇ, ಹಾಗೆ ಮಾಧ್ಯಮ ಮಿತ್ರರೇ, ಹಾಗೂ ನಮ್ಮ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳದ ಪಕ್ಕದ ಗ್ರಾಮ ಮಲ್ಲಿಕ್ಯಾತ ಬಹಳ ವಿಶೇಷವಾಗಿ ಸಾಕಷ್ಟು ಕಾರ್ಯಕ್ರಮನ ಹೇಳಿದ್ರು. ಅದ್ರ ಜೊತೆಗೆ ನಾನೇನು ಕಡಿಮೆ ಅಂತ ಹೇಳಿ ನಮ್ಮ ಪ್ರಾಸ್ತಾವಿಕ ಮಾತಾದಂತ ಅನಿತಾ ಸ್ಮಿತಾರವರು ಬಹಳ ವಿಶೇಷವಾಗಿ ಬಸವಣ್ಣವರು 1934ರಿಂದ 1996 ಅದೇ 96 ಮಾಡ್ಕೋಬೇಕು 62 ವರ್ಷಕ್ಕೆ ಬಸವಣ್ಣವರು 1134ರಲ್ಲಿ ಏನು ಕರ್ನಾಟಕ ರಾಜ್ಯ ಬಿಜಾಪುರ ಜಿಲ್ಲೆ ಇಂಗ್ಲೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಮಾದರಸ ಮಾದನಾಂಬಿಕೆಯ ಮಗನಾಗಿ ಜನಿಸಿದಂತ ಬಸವಣ್ಣವರು ಹೇಗೆ ನೀವು ವಿದ್ಯುತ್ತನ್ನ ಇಲ್ಲಿ ತಯಾರು ಮಾಡಿ ಎಲ್ಲರ ಮನೆಗೆ ಬೆಳಕನ್ನು ಕೊಡ್ತಾ ಇದ್ದೀರೋ, ಅದೇ ರೀತಿ ಜಗಜ್ಯೋತಿ ಬಸವಣ್ಣವರು ಪ್ರತಿಯೊಂದು ಮನೆಗಳಲ್ಲಿ ಒಂದು ಜ್ಯೋತಿಯನ್ನ ಬೆಳೆಸ್ತಂತ ಜಗತ್ತಿನ ಇಲ್ಲಿ ಜ್ಯೋತಿಯನ್ನ ಬೆಳೆಸ್ತಂತವ್ರು ಜಗಜ್ಯೋತಿ ಬಸವಣ್ಣವರು ಅಲ್ವಾ. ಹೊಡಿಬೇಕು ಚಪ್ಪಾಳೆ ತಾವೆಲ್ಲ ಬಸವಣ್ಣವರು ಜಯಂತಿ ಅಂತ ಹೇಳಿದ್ರೆ ನಾವು ಸಾವಿರಾರು ವರ್ಷಗಳ ಹಿಂದೆ ಹೋದಂತ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಯಾವ ರೀತಿ ಕಾಣ್ತಾ ಇದ್ರು, ನಮ್ಮನ್ನೆಲ್ಲ ಬಹಳ ಕೀಳರಿಮೆಯಾಗಿ ಕಾಣ್ತಾ ಇದ್ರು. ರಸ್ತೆಗಳಲ್ಲಿ ಓಡಾಡೋಕೆ ಆಗ್ತಿರ್ಲಿಲ್ಲ ಅಲ್ವಾ, ನಾವು ಹೊಟ್ಟೆ ತುಂಬ ಊಟ ಮಾಡೋಕೆ ಆಗ್ತಿರ್ಲಿಲ್ಲ, ನಮ್ಗೆ ವಿದ್ಯೆ ಅಂತಕ್ಕಂಥದ್ದು ಇರ್ಲಿಲ್ಲ, ಜ್ಞಾನ ಅಂತಕ್ಕಂಥದ್ದು ಇರ್ಲಿಲ್ಲ, ಸಂಸ್ಕಾರ ಅಂತಕ್ಕಂಥದ್ದು ಇರ್ಲಿಲ್ಲ, ಅರಿವು ಅಂತಕ್ಕಂಥದ್ದು ಇರ್ಲಿಲ್ಲ, ಆಚಾರ ಅಂತಕ್ಕಂಥದ್ದು ಇರ್ಲಿಲ್ಲ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಇರ್ಲಿಲ್ಲ ಅಲ್ವಾ. ನಾವೆಲ್ಲ ಲೈಕ್ ಅನಿಮಲ್ಸ್, ಪ್ರಾಣಿಗಳ ರೀತಿ ಎಲ್ಲೋ ಮರದ ಕೆಳಗೆ ಮಲಿಕೊತಿದ್ದೋ, ಹೊಟ್ಟೆಷ್ಟ ಗೆಡ್ಡೆ ಗೆಣಸೇನೋ ತಿಂತಿದ್ದೋ, ಯಾವುದೋ ಯಾರೋ ಒಬ್ಬ ಬಲಿಷ್ಠವಾದಂತಹ ಒಂದು ವರ್ಗ ಯಾರೋ ಹೇಳೋದನ್ನ ನಾವು ಕೇಳಿಕೊಂಡು ಜೀವನವನ್ನ ಸ್ವಾಮಿ ಬುದ್ಧಿ ಐನೋರು ಎನ್ಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ. ಏನ್ ಮೇಡಮ್, ಇವತ್ತು ಎಷ್ಟು ಸೌಂದರ್ಯವಾಗಿ ನಾವೆಲ್ಲ ನೋಡಿದ್ರೆ ಅನುಭವ ಮಂಟಪದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಆ ಒಬ್ಬೊಬ್ರು ಒಂದೊಂದು ರೀತಿಯ ಶಕ್ತಿಯನ್ನು ತುಂಬಂಗೆ ಕಾಣ್ತಾ ಇದೆ. ಎಂತ ಈ ಕೇಂದ್ರದಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇದಕ್ಕೆ ಜಗಜ್ಯೋತಿ ಬಸವಣ್ಣವರೇ ಮೂಲ ಕಾರಣ. ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪದಲ್ಲಿ ನಿಮ್ಮೆಲ್ಲರಿಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಯಾರು ಇಲ್ಲಿ ಕೀಳಲ್ಲ, ಯಾರು ಇಲ್ಲಿ ಮೇಲಲ್ಲ, ನಾವೆಲ್ಲ ಒಂದೇ ಅಂತಕ್ಕಂಥ ಸಾಮಾಜಿಕ ಸಮಾನತೆಯನ್ನ ಸಾಧಿಸಿದವರು. ನಾವೆಲ್ಲ ಮೇಲು ಕೀಳನ್ನು ಹೋಗ್ಲಾಡಿಸ್ಬೇಕು ಅಂತ ಹೇಳಿ ದೈವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಧರ್ಮದ ಮೂಲ ಯಾವುದು ಅಂತ ಹೇಳಿದ್ರೆ ಒಬ್ರು ನಾವು ಬೈಬಲ್ ಅಂತಕ್ಕಂಥದ್ದು, ಇನ್ನೊಂದು ಧರ್ಮ ಅಂತಕ್ಕಂಥದ್ದು, ಇನ್ನೊಬ್ರು ಮತ್ತೊಂದು ಅವರ ಧರ್ಮ. ಏನು ಭಾರತ ದೇಶದಲ್ಲಿ 6 ಧರ್ಮಗಳಿದೆ, ಜೈನ, ಬೌದ್ಧ, ಸಿಖ್ಖದ, ಪಾರ್ಸಿ ಈ ತರದ ಧರ್ಮಗಳಿದೆ. ನಮ್ದು ಆದ್ರೆ ಎಲ್ಲಾ ಧರ್ಮಕ್ಕಿಂತ ಮಾನವ ಧರ್ಮ ದೊಡ್ಡದು ಅಂತಕ್ಕಂಥದ್ದು ಬಯಸ್ಕೊಂಡವರು ದೈವೇ ಧರ್ಮದ ಮೂಲವಯ್ಯ ಅಲ್ವಾ. ಧರ್ಮದ ಮೂಲ ಯಾವ್ದಪ್ಪ ಅಂತ ಹೇಳಿದ್ರೆ ದಯೆ ಅಂತಕ್ಕಂಥದ್ದು, ಕೈಂಡ್ನೆಸ್ ಅಂತಕ್ಕಂಥದ್ದು. ಇನ್ನೊಬ್ಬರಿಗೆ ಯಾರು ತೊಂದರೆ ಆದಂತ ಸಂದರ್ಭದಲ್ಲಿ ಅಯ್ಯ ಎಂದರೆ ಸ್ವರ್ಗ. ಏನ್ ಮೇಡಮ್, ಏನು ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಅಲ್ವಾ. ನಾವ್ ಯಾಕಾರೋ ಅಯ್ಯ ಅಂದ್ರೆ ಅದು ಸ್ವರ್ಗ, ಅಂದ್ರೆ ಎಲ್ಲವೋ ಅಂದ್ರೆ ಅದೇ ನರಕ ಅಂತಕ್ಕಂಥ ಮಾತು ಹೇಳು. ನುಡಿದರೆ ಮುತ್ತಿನ ಆರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆಲ್ಲಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇತ್ತೀಚೆಗೆ ನಮ್ಮ ಅನೇಕ ನಮ್ಮ ರಾಜಕಾರಣಿಗಳು ಒಂದು ಡೆಫರ್ಮೇಷನ್ ಕೇಸನ್ನ ನಾನು ನೀನು ಅಂತೇಳಿ ಹೊಡೆದಾಟ ಮಾಡಿಕೊಂಡು ಒಂದು ಮಾನಷ್ಟ ಮೊಕದ್ದಮೆ ಸುಪ್ರೀಂ ಕೋರ್ಟ್ ಹೋದಂತ ಸಂದರ್ಭದಲ್ಲಿ ಸರಬೇಕು. ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆಲ್ಲಬೇಕು ಅಂತಕ್ಕಂಥ ಬಸವಣ್ಣವರು ನಾಡಲ್ಲಿ ಇರ್ತಕ್ಕಂಥ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಅವ್ರಿಗೆ ಬಂದಿದೆಯಲ್ಲ ಅಂತಕ್ಕಂಥ ಮೃದು ವಚನವೇ ಸಕಲ ಜಪಾಂಗಳಯ್ಯ. ಒಳ್ಳೆ ಮಾತಾಡ್ತಕ್ಕಂಥದ್ದು ಬೇಡ ನೋಡ್ಬೇಕು. ಬಂದ ತಕ್ಷಣ ಬಹಳ ಕೈ ಮುಗಿದು ನಮ್ನ ಬಹಳ ಸ್ಮೈಲ್ ನಮಸ್ಕಾರ. ಮೃದು ವಚನ ನಮ್ಗೆ ಬಹಳ ಸಂತೋಷ ಆಗೋಯ್ತು. ಏನಪ್ಪಾ ಇಂಥ ಅಧಿಕಾರಿಗಳಿದಾರಲ್ಲ. ಮೃದು ವಚನವೇ ಸಕಲ ಜಪಾಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವ ನಡುವಿನಯ್ಯ, ಕೂಡಲ ಸಂಗಮ ದೇವ ಅಂತಕ್ಕಂಥವ್ರೆ. ಸುಪ್ರೀಂ ಕೋರ್ಟ್ ನ ನಮ್ಮ ನಾಗರತ್ನ ಸಾಹೇಬರು ನಮ್ಮ ಮಂಡ್ಯ ಜಿಲ್ಲೆ ಈ ಪಾಂಡವಪುರ ತಾಲೂಕು ಇಂಗಡುಕುಪ್ಪೆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ಒಂದು ತೀರ್ಪನ್ನ ಬರೆದಿದ್ದಾರೆ.
ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿಗಳಾಗ್ಬೋದು, ಜನಸಾಮಾನ್ಯರಾಗ್ಬೋದು, ಪೊಲೀಸ್ನವರಾಗಿರ್ಬೋದು, ಪ್ರತಿಯೊಬ್ಬರು ಈ ರೀತಿಯ ಮಾತನಾಡಿದಂತ ಸಂದರ್ಭದಲ್ಲಿ ವ್ಯಾಜ್ಯಗಳ ಮುಕ್ತ ಆಗ್ತದೆ. ವ್ಯಾಜ್ಯಗಳು ಬರೋಕ್ ಸಾಧ್ಯವಿಲ್ಲ, ಹೊಡೆದಾಟ ಬರೋಕ್ ಸಾಧ್ಯವಿಲ್ಲ. ಪ್ರತಿಯೊಬ್ಬರು ಬಹಳ ಮೃದು ವಚನದಿಂದ ಮಾತಾಡಬೇಕು ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಬಂದಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಈ ನಾವೆಲ್ಲ ಹಿಂದೆ ಪೂರ್ವದಲ್ಲಿ ಯಾವುದೇ ತರದ ಸ್ವಾತಂತ್ರ್ಯ ಇದ್ದಂತ ಸಂದರ್ಭದಲ್ಲಿ ಬಸವಣ್ಣವರು ಅವರ 7ನೇ ವಯಸ್ಸಲ್ಲಿ ಏನು ಅವರ ಅಕ್ಕನ ಏನು ಮಡಿವಂತಿಕೆ ಮಾಡಿ ಬಹಳ ದೂರದಲ್ಲಿ ಇಟ್ಟು ಅವರು ಋತುಮತಿ ಆದ್ರು ಮತ್ತೊಂದಾದ್ರು ಅಂತೇಳಿ ತಾರತಮ್ಯವನ್ನು ಮಾಡ್ತಾರೆ. ಬಸವಣ್ಣವ್ರ ಪ್ರಶ್ನೆ ಕೇಳ್ತಾರೆ, ಮಾದ್ರಸ ಮತ್ತು ಮಾದರಂಗೆ ತಾಯಿನ, ಯಾಕಕ್ಕ ಅಪ್ಪ ಅಮ್ಮ ನನಗೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀಯ ಪುರುಷ ಅಂತೇಳಿ, ಮಹಿಳೆಯರ ನನ್ನ ಅಕ್ಕನ ಯಾಕೆ ಅವರು ದೂರದಲ್ಲಿ ಇಟ್ಟಿದ್ದೀರಿ ಅಂತೇಳಿ, ಹಾಗೇನಿಲ್ಲ ಅವಳು ಮಡಿಯಾಗಿ ಇಲ್ಲ, ಯಾವುದೋ ಮಡಿ ಇಲ್ಲ ಅಂತಕ್ಕಂಥದ್ದು. ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಜಡೆ ಮತ್ತೊಂದು ಬಂದರೆ ಅವರ ಹೆಣ್ಣೆಂಬರು ಅಂತಕ್ಕಂಥ ಮಾತನ್ನು ಹೇಳಿ ಗಂಡು ಹೆಣ್ಣಿನ ನಡುವೆ ತಾರತಮ್ಯ ಬೇಡ, ನಾವೆಲ್ಲ ಮಾನವರು ಅಂತ ಹೇಳಿ ನಾವು ಗಂಡು ಮೇಲೆ ಹೆಣ್ಣು ಮೇಲೆ ಇದ್ರು ಅದನ್ನು ಅವ್ರು ತಪ್ಪಿಸಿದ್ರು. ಮಾನವರೆಲ್ಲ ಒಂದೇ ಅಂತಕ್ಕಂಥದ್ದು ಹೇಳುದು. ಹೆಣ್ಣನ್ನ ತಾರತಮ್ಯ ಮಾಡಬೇಡಿ, ಈಗ 33%, 26% ಅದು ಇದು ಅಂತ ಹೇಳ್ತೀವಲ್ಲ, ಎಲ್ಲ ಹೋಗ್ಬೇಕು. ಆ ಕಾಯಕವನ್ನ ಪ್ರತಿಯೊಬ್ರು ಮಾಡಬೇಕು, ಕೈಲಾಸವನ್ನ ಕಾಣಬೇಕು. ವರ್ಕ್ ಈಸ್ ಇಲ್ಲಿ ನೋಡಿ ಮೇಡಮ್, ಸರ್ ಬನ್ನಿ, ಈ ಕಡೆ ಬನ್ನಿ. ತತ್ವ, ಆದರ್ಶ, ಸಂದೇಶಗಳು ಎಂದೆಂದಿಗೂ ಪ್ರಸ್ತುತ. ಒಂದೊಂದು ವಚನವೂ ಸಹ ಬದುಕಿಗೆ ಸ್ಫೂರ್ತಿ. ಅವರು ಹಾಕಿಕೊಟ್ಟ ಆದರ್ಶದ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ. ಈ ಜಗತ್ತಿನಲ್ಲಿ 9 ಕೋಟಿ ಜನ ಆಹಾರ ಇದ್ರೆ ಇವತ್ತಿಗೂ ಸಹ ಇದ್ದಾರೆ. ದಯವಿಟ್ಟು ತಾವೆಲ್ಲರೂ ಆಹಾರವನ್ನು ವೇಸ್ಟ್ ಮಾಡಬೇಡಿ. ಅದನ್ನ ಆ ನಿಟ್ಟಿನಲ್ಲಿ ತಾವೆಲ್ಲರೂ ವಿಚಾರ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಇನ್ನೊಂದು ವಿಚಾರ, ಪ್ರಕೃತಿಯ ಬಗ್ಗೆ, ಪ್ರಕೃತಿಯ ಸಂರಕ್ಷಣೆ ಬಗ್ಗೆ ಎಲ್ಲರೂ ಗಮನ ಹರಿಸಬೇಕು ಅನ್ನೋದು. ಆ ವಿಚಾರವನ್ನು ನಮ್ಮ ಮುಖ್ಯ ಅತಿಥಿಗಳು ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡಿ ಗಮನ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳು ಅವರ ಅಮೂಲ್ಯವಾದ ಸಮಯವನ್ನು ತುಂಬಾ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವವರು, ತುಂಬಾ ಬಿಡುವು ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿರುವುದಕ್ಕೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬರಲು ಕಾರಣರಾದ ಕೆಪಿಸಿಎಲ್ ಜಗಜ್ಯೋತಿ ಬಸವ ಜಯಂತಿ ಆಚರಣಾ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಸಹ ಈ ಸಂದರ್ಭದಲ್ಲಿ ನಾನು ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ. ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ ಬಯಸ್ತೇನೆ. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಂದ್ರೆ ಎಲ್ಲರಿಗೂ ವಂದನೆಗಳನ್ನ ತಿಳಿಸುವ ಸಮಯ. ಮೊದಲಿಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತರಾದ ಗುರುಪ್ರಸಾದ್ ಎಂ, ವಕೀಲರು ಹಾಗೂ ಸಮಾಜ ಸೇವಕರು, ಜಿಲ್ಲಾಧ್ಯಕ್ಷರು, ರಾಷ್ಟ್ರೀಯ ಬಸವದಳ ಮಂಡ್ಯ, ಇವರು ತಮ್ಮ ಕೆಲಸ ಕಾರ್ಯಗಳಿಗೆ ಬಿಡುವು ಕೊಟ್ಟು ಅವರ ಅತ್ಯಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟು ಈ ಸಮಾರಂಭಕ್ಕೆ ಆಗಮಿಸಿ ಸಂತೋಷವಾದಂಥ ವಿಷಯ. ಇವತ್ತು ಶಿವನ ಸಮುದ್ರದಲ್ಲಿ ಬಹಳ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರದ ಈ ಸಹಯೋಗದೊಂದಿಗೆ ನಮ್ಮ ಅನಿತಾ ಮೇಡಮ್ ಅವರ ಆಗಿರ್ಬೋದು, ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಭಾಳ ವಿಶೇಷವಾದ ಒಂದು ಹಬ್ಬದ ಆಚರಣೆ ರೀತಿಯಲ್ಲಿ ಜಗಜ್ಯೋತಿ ಬಸವಣ್ಣವರ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ. ಬಸವೇಶ್ವರ ಜಯಂತಿ ಅಂತ ಹೇಳಿದ್ರೆ ಬರೀ ಏಪ್ರಿಲ್ 30ಕ್ಕೆ ಮುಗಿಲಿಲ್ಲ. ಬಸವೇಶ್ವರ ಜಯಂತಿ ನಿತ್ಯೋತ್ಸವ ಆಗಬೇಕು. ಬಸವಣ್ಣವರು ಹೇಳಿದಂಥ ಆದರ್ಶಗಳು ನಿರಂತರವಾಗಿ ವರ್ಷ ಪೂರ್ತಿ ನಮ್ಮ ವಯಸ್ಸು ಇರುವವರೆಗೂ ಸಹ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಬಾಳಲ್ಲಿ ಬೆಳಕನ್ನು ಕಾಣುವಂಥ ಕಾರ್ಯಕ್ರಮಗಳಾಗಬೇಕಾಗಿದೆ. ಹಾಗಾಗಿ ನಾವು ಸರ್ವಿಸ್ ಇರುವವರೆಗೆ ಅಲ್ಲ, ಸರ್ವಿಸ್ ಮುಗಿದ ಮೇಲೂ ಸಹ ನಿರಂತರವಾಗಿ ಬಸವಣ್ಣವರ ಆಚಾರ ವಿಚಾರಗಳನ್ನು ಮನೆಗಳಲ್ಲಿ ನಾವು ಪ್ರಸಾರ ಮಾಡುವ ನಿಟ್ಟಿನಲ್ಲಿ ಒಂದು ಸದೃಢ ಸಮಾಜವನ್ನು, ಒಂದು ಬಸವ ಭಾರತವನ್ನು ನಿರ್ಮಾಣ ಮಾಡಲು ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಈ ಸಮಾಜ ಕಟ್ಟುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸಮಾಜ ಸೇವಕರಾದ ಗುರುಪ್ರಸಾದ್ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು.